ಆದ್ಮೇಲೆ ಇವತ್ತು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಭರ್ತಿ ಮಾಡಬೇಕು ಅಂತೇಳಿ ಇವತ್ತು ವಿದ್ಯಾರ್ಥಿ ವಿಜಯಂತ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೀದಿಗಿಳಿದು 3-4 ಬಾರಿ ಪ್ರತಿಭಟನೆ ಮಾಡಿದೆ. ಪ್ರತಿಭಟನೆ ಮಾಡಿದ ಕೂಡ ಇವತ್ತು ರಾಜ್ಯ ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿಗಳು ಯಾವುದೇ ಥರದ ಆ ವಿದ್ಯಾರ್ಥಿ ಯುವಜನರಿಗೆ ಇವತ್ತು ಉದ್ಯೋಗದ ಭರವಸೆನ ಕೊಡ್ತಾ ಇಲ್ಲ. ಖಾಲಿ ಇರ್ತಕ್ಕಂಥ ಸಾವಿರಾರು ಹುದ್ದೆಗಳನ್ನ ಇವತ್ತು ಭರ್ತಿ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ವಿದ್ಯಾರ್ಥಿಗಳು ನಡೆತಕ್ಕಂಥ ಹೋರಾಟ ಈ 10ನೇ ತಾರೀಕು ಡಿಸೆಂಬರ್ ನಡೆತಕ್ಕಂಥ ಹೋರಾಟವನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI, ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ಭಾರತ ಪರಿಷತ್ಮುಖ ಯುವಜನ ಫೆಡರೇಷನ್ DYF ರಾಜ್ಯ ಸಮಿತಿ ಬೆಂಬಲಿಸ್ತಾ ಇದ್ದವು. ಸರ್ಕಾರ, ರಾಜ್ಯ ಸರ್ಕಾರ ಆಗಿರೋದು ಅಥವಾ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡುವುದು ಮತ್ತು ಏನೋ ಈ ಚಳಿಗಾಲದ ಅಧಿವೇಶನ ಇರ್ತಕ್ಕಂಥ ಬೆಳಗಾಂನಲ್ಲಿ ಸುವರ್ಣ ಸೌಧದಲ್ಲಿ ಇರ್ತಕ್ಕಂಥ ಈ ಅಧಿವೇಶನದಲ್ಲಿ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ವಿರೋಧ ಪಕ್ಷದವರು ಸಾಕಷ್ಟು ಧ್ವನಿ ಎತ್ತಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಕೂಡಲೇ ನೇಮಕ ಮಾಡಬೇಕು. ಯಾಕಂದರೆ ಇವತ್ತು ವಿಶ್ವವಿದ್ಯಾಲಯ ಸಾವಿರಾರು ಸಂಖ್ಯೆಯಲ್ಲಿ ನೇಮಕ ಆಗಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳಿದ್ದಾವೆ. ಮತ್ತು ಗ್ರಂಥಾಲಯ ಮತ್ತು ಹಾಸ್ಟೆಲ್ಗಳಲ್ಲಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ವಿವಿಧ ಇಲಾಖೆಗಳು ಕೂಡ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತು ವಯೋಮಿತಿ ಸಡಿಲಿಕೆಯಿಂದ ಕೂಡ ಇವತ್ತು ಸಾಕಷ್ಟು ಜನರ ಅವರ ವಯಸ್ಸು ಕೂಡ ಮೀರ್ತಾ ಇದೆ. ಇದನ್ನು ಸರ್ಕಾರ ಯಾಕೆ ಕಡೆಗಣಿಸತಕ್ಕಂಥದ್ದು ತುಂಬ ಪ್ರಶ್ನೆ ಆಗಿ ಕಾಯ್ದು ಕುಂತ್ಕೊಂಡಿದೆ. ಹಾಗಾಗಿ ಸರ್ಕಾರ ವಿದ್ಯಾರ್ಥಿ ಜನರಿಗೆ ನೇಮಕಾತಿ ಮಾಡೋದು ಏನೈತಲ್ಲ ಅದು ಪರಿಗಣಿಸಿ ಸರ್ಕಾರ ಕೂಡಲೇ ಒಂದು ತೀರ್ಮಾನ ತೆಗೆದುಕೊಂಡು ಬೇಗ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ಬಸವರಾಜ್ SFI ರಾಜ್ಯ ಉಪಾಧ್ಯಕ್ಷ. ಇದೇ ತಿಂಗಳ 8ನೇ ತಾರೀಕು ಅಂದರೆ ಡಿಸೆಂಬರ್ 8ನೇ ತಾರೀಕು ಧಾರವಾಡ ನಗರದಲ್ಲಿ ACSA ಅಂದರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಇವರು ಒಂದು ಉದ್ಯೋಗಾಕಾಂಕ್ಷಿಗಳ ನೇಮಕಾತಿ ಕುರಿತಾಗಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಶ್ರೀನಗರ ಜಂಕ್ಷನ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಮಾಡಬೇಕು ಅಂತಂದು ಮನವಿ ನೀಡಿರ್ತಾರೆ. ಅವರು ನಾವು ಕೇಳಿದಂಥ ಮಾಹಿತಿಯನ್ನು ಸಮರ್ಪಕವಾಗಿ ನೀಡಿಲ್ಲ ಮತ್ತು ರೂಪುರೇಷೆ ಚಿತ್ರಣ ಕಾರ್ಯಕ್ರಮದ್ದು ಪ್ರತಿಭಟನಾ ರ್ಯಾಲಿ ಸರಿಯಾಗಿ ಕೊಟ್ಟಿಲ್ಲ. ಮತ್ತು ಇದೇ ಆರ್ಗನೈಸೇಷನ್ ಅವರು ಹಿಂದೆ ಸೆಪ್ಟೆಂಬರ್ 25ನೇ ತಾರೀಕು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 4-5 ಗಂಟೆಗಳ ಕಾಲ ಜುಬ್ಲಿ ಸರ್ಕಲ್ ಬಂದ್ ಮಾಡಿದ್ದು. ಅದರ ಹಿನ್ನೆಲೆಯಲ್ಲಿ 2 ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗ ಪಟ್ಟುಕೊಂಡು ಸಾಕಷ್ಟು ಜನ ಆಕ್ಷೇಪಾರ್ಹ ಮತ್ತು ಹಿಂಸಾತ್ಮಕ ಪ್ರತಿಭಟನೆಗೆ ಪ್ರಚೋದನೆ ನೀಡುವ ರೀತಿ ಕೆಲವು ಪೋಸ್ಟನ್ನು ಹಾಕಿರುವಂಥದ್ದು. ಮತ್ತು ಇಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳು, ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸು, ಶಾಲಾ ಕಾಲೇಜು, ಆಸ್ಪತ್ರೆ ಸೇರಿದಂತೆ ವಿವಿಧ ವ್ಯಕ್ತಿಗಳು, ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಈ ಒಂದು ಧಾರವಾಡ ಭಾಗದ ಏರಿಯಾದಲ್ಲಿ ಪ್ರತಿಭಟನೆ ಆಗೋದ್ರಿಂದ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ, ಮಕ್ಕಳಿಗೆ ಅನಾನುಕೂಲ ಆಗುತ್ತೆ, ಅನುಮತಿ ನೀಡಬಾರ್ದು ಅಂತ ಮನವಿ ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತು ಸಂಪೂರ್ಣ ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಗಮನದಲ್ಲಿಟ್ಕೊಂಡು, ಇಲ್ಲಿನ ವಾತಾವರಣ ಗಮನದಲ್ಲಿಟ್ಕೊಂಡು ACSA ಫೌಂಡೇಶನ್ ಅವರು, ACSA ಆರ್ಗನೈಸೇಷನ್ ಅವರು ಡಿಸೆಂಬರ್ 8ರಂದು ಕರೆ ನೀಡಿರುವ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ನೀಡಿರುವಂತಹ ಪ್ರತಿಭಟನಾ ರ್ಯಾಲಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ.